ಟಿವಿ ವರದಿಗಾರನ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಅಕ್ರಮ ಬಯಲು ಮಾಡಿದ್ದಕ್ಕೆ ರಿಪೋರ್ಟರ್ ಮೇಲೆ ದರ್ಪ ತೋರಿಸಿದ್ದಾರೆ. ಹಾಗಾದ್ರೆ ನೀವೇನು ಅಕ್ರಮ ಮಾಡಿದ್ರು ಕೂಡ ನಾವು ಸುಮ್ಮನೆ ಇರಬೇಕಾ? ಅಕ್ರಮ ಬಯಲು ಮಾಡಿದ್ದಕ್ಕೆ ರಿಪೋರ್ಟರ್ ಮೇಲೆ ದರ್ಪ ತೋರಿಸ್ತೀರಾ? ನೀವು ದೌರ್ಜನ್ಯವನ್ನ ತೋರಿಸ್ತೀರಾ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮಗೆ. ಚಿತ್ರದುರ್ಗದ ಬಾಪೂಜಿ ಕಾಲೇಜಿನಲ್ಲಿ ಸಾಮೂಹಿಕ ನಕಲು ವಿಡಿಯೋ ಮಾಡಿದ್ದಕ್ಕೆ ಹಲ್ಲೆಗೆ ಯತ್ನ. ಚಿತ್ರದುರ್ಗದ ಪಿಳ್ಳೆಕೆರನಹಳ್ಳಿ ಬಳಿಯ ಬಾಪೂಜಿ ಕಾಲೇಜು ರಿಪೋರ್ಟರ್ ಮೊಬೈಲ್ ಕಸಿಯಲು ಕಾಲೇಜು ಸಿಬ್ಬಂದಿ ಯತ್ನ ಮಾಡಿದ್ರಂತೆ. ನಕಲು ವಿಡಿಯೋ ಚಿತ್ರೀಕರಣ ಮಾಡದಂತೆ ತಡೆದು ದರ್ಪ. ದೂರ ಶಿಕ್ಷಣ ಕೋರ್ಸ್ ಪರೀಕ್ಷೆ ನಡೆಸುತ್ತಿದ್ದಾಗ ಮಾಸ್ ಕಾಪಿ. ಪರೀಕ್ಷೆಯಲ್ಲಿ ಸಾಮೂಹಿಕ ನಕಲು ಮಾಡುತ್ತಿದ್ದ ಅಭ್ಯರ್ಥಿಗಳು. ಈ ಹಿಂದೆಯೂ ಇದೇ ಕಾಲೇಜಿನಲ್ಲಿ ಮಾಸ್ ಕಾಪಿ ಮಾಡಿದ ಆರೋಪ ಇತ್ತು. ನಮ್ಮ ಚಾನೆಲ್ ಜಿಲ್ಲಾ ವರದಿಗಾರ ಮಲ್ಲಿಕಾರ್ಜುನ್ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಆವಾಜ್ ಹಾಕಿ ವಿಡಿಯೋ ಮಾಡದಂತೆ ಬೆದರಿಸಿದ ಕಾಲೇಜು ಸಿಬ್ಬಂದಿಗಳು. ಕಾಲೇಜು ಸಿಬ್ಬಂದಿ ವಿರುದ್ಧ ಪತ್ರಕರ್ತರ ಆಕ್ರೋಶ, ಕ್ರಮಕ್ಕೆ ಆಗ್ರಹ. ಫ್ರೀಡಂ ಟಿವಿ ವರದಿಗಾರನ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಕ್ರಮ ಬಯಲು ಮಾಡಿದ್ದಕ್ಕೆ ರಿಪೋರ್ಟರ್ ಮೇಲೆ ದರ್ಪ ತೋರಿಸಿದ್ದಾರೆ. ಚಿತ್ರದುರ್ಗದ ಬಾಪೂಜಿ ಕಾಲೇಜಿನಲ್ಲಿ ಸಾಮೂಹಿಕವಾಗಿ ನಕಲು ಮಾಡಲಾಗ್ತಾ ಇತ್ತು. ಸಾಮೂಹಿಕ ನಕಲು ವಿಡಿಯೋ ಏನಿದೆ, ಆ ಒಂದು ವಿಡಿಯೋ ಮಾಡಿದ್ದಕ್ಕೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ ಅಂತ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ಯಾವ ರೀತಿ ಹಲ್ಲೆಗೆ ಯತ್ನ ಮಾಡಿದ್ದಾರೆ ಅಂತ ನಾಚಿಕೆ ಆಗ್ಬೇಕು. ನಿಮಗಳಿಂದ ಎಷ್ಟು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಇದೆ. ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಈ ರೀತಿಯಾಗಿ ಮಾಸ್ ಕಾಪಿ ಮಾಡಿಸ್ತೀರಾ ಅಂತಂದ್ರೆ ಹಂಗಾರೆ ಎಕ್ಸಾಮ್ ಯಾಕೆ ಮಾಡ್ಬೇಕು? ಡೈರೆಕ್ಟ್ ಕರ್ಕೊಂಡು ಹೋಗ್ಬಿಡಿ. ಅವ್ರಿಗೇನು ಬೇಕಾ ಸೌಲಭ್ಯಗಳು ಮಾಡ್ಕೊಟ್ಬಿಡಿ. ನೀವು ಮಾಡೋ ದರ್ಪ, ದೌರ್ಜನ್ಯ ಎಲ್ಲವನ್ನು ಕೂಡ ನಾವು ಸಹಿಸ್ಕೊಂಡು ಹೋಗ್ತೀವಿ ಅಂತಲ್ಲ. ನೀವೇನೇ ತಪ್ಪು ಮಾಡಿದ್ರು ಕೂಡ ಎಲ್ಲರ ಮುಂದೆ ಇಡ್ತೀವಿ ನಾವು. ನಿಮಗೆಲ್ಲ ಹೆದ್ರು ಅಂತವ್ರೆ ಅಲ್ಲ ಬಿಡಿ. ಏನ್ ಅನ್ಕೊಂಡಿದ್ದೀರಾ ನೀವು ಮಾಧ್ಯಮದವರು ಅಂತ ಅಂದ್ರೆ? ನಾವಿರೋದು ನಿಮ್ಮಂತ ತಪ್ಪಿತಸ್ಥರೇನಿರ್ತಾರೆ, ಭ್ರಷ್ಟಾಚಾರಿಗಳೇನಿರ್ತಾರೆ, ಅವರ ಬಣ್ಣವನ್ನ ಬಯಲು ಮಾಡ್ಲಿಕ್ಕೆ ನಮ್ಮ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಮಾಡ್ಲಿಕ್ಕೆ ಮುಂದಾಗ್ತೀರಾ ಅಂತಂದ್ರೆ ಜನಸಾಮಾನ್ಯರ ಗತಿ ಏನಾಗ್ಬೇಕು? ಏನಾದ್ರೂ ಜನಸಾಮಾನ್ಯರು ಈ ಒಂದು ವಿಚಾರವನ್ನ ಗಮನಿಸಿ ಬಂದು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಜನಸಾಮಾನ್ಯರ ಮೇಲೆ ಯಾವ ರೀತಿ ಹಲ್ಲೆ ಮಾಡ್ಬೋದು ನೀವು? ಫ್ರೀಡಂ ಟಿವಿ ವರದಿಗಾರನ ಮೇಲೆ ಹಲ್ಲೆ ಮಾಡ್ತೀರಾ ಅಂತಂದ್ರೆ ಕಠಿಣ ಕ್ರಮ ಜರುಗಿಸಲೇಬೇಕು ಈತನ ವಿರುದ್ಧ. ಸಿಬ್ಬಂದಿಗಳು ಈ ರೀತಿಯಾಗಿ ಅವ್ರು ವಿಡಿಯೋ ಮಾಡೋದ್ರಲ್ಲಿ ತಪ್ಪೇನಿತ್ತು? ನಿಮ್ಮ ತಪ್ಪನ್ನ ಬಟಾಬಯಲು ಮಾಡಿದ್ದಾರೆ. ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ಮಾಸ್ ಕಾಫಿ ಮಾಡ್ಲಿಕ್ಕೆ? ಚಿತ್ರದುರ್ಗದ ಬಾಪೂಜಿ ಕಾಲೇಜು ಸಾಮೂಹಿಕವಾಗಿ ನಕಲ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳೆ ಇಡ್ತಾ ಇದ್ದಾರೆ. ಶಿಕ್ಷಕರು ಅಂತ ಹೇಳಲಿಕ್ಕೆ ಅವಮಾನ ಆಗ್ಬೇಕು ನಮ್ಗಳಿಗೆ. ಶಿಕ್ಷಕರು ಅಂತಂದ್ರೆ ರೆಸ್ಪೆಕ್ಟ್ ಮಾಡ್ತೀವಿ ನಾವು, ನಮ್ಮ ಭವಿಷ್ಯವನ್ನ ರೂಪಿಸುವಂತವ್ರು. ಅಂಥದ್ರಲ್ಲಿ ನೀವು ಹೋಗಿ ಮಕ್ಕಳ ಭವಿಷ್ಯಕ್ಕೆ ಕೊಳ್ಳೆ ಇಡ್ತೀರಾ ಅಂತಂದ್ರೆ ಮುಂದಿನ ಎಜುಕೇಶನ್ ಗತಿ ಏನಾಗ್ಬೇಕು ಮಕ್ಕಳದು? ಅವ್ರ ಭವಿಷ್ಯ ಹಾಳಾದ್ರೇನು? ನಿಮ್ಗೆ ನಿಮ್ಮ ಕಾಲೇಜಿಂದ ಪಾಸ್ಔಟ್ ಆಗ್ಬಿಟ್ರು, ಇಷ್ಟು ಪರ್ಸೆಂಟೇಜ್ ಬಂದ್ಬಿಡ್ತು, ನಮ್ಮ ಕಾಲೇಜಲ್ಲಿ ಹಿಂಗೆಲ್ಲ ಪಾಸ್ಔಟ್ ಆಗ್ಬಿಟ್ರು ಅಂತ ಹೇಳ್ಕೊಳ್ಳಿಕ್ಕ ನಾಚಿಕೆ ಆಗ್ಬೇಕು. ಇಂಥ ಶಿಕ್ಷಕರಿದ್ರೆ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಜೊತೆಗೆ ನಾವೆಲ್ಲರೂ ಕೂಡ ಕಾನೂನು ಪಾಲನೆ ಮಾಡುವಂತವ್ರು. ನಿಮ್ಮಂತ ತಪ್ಪಿತಸ್ಥರ ಮುಖವಾಡನ್ನ ಬಟಾಬೈಲ್ ಮಾಡೇ ಮಾಡ್ತೀವಿ. ಸಂವಿಧಾನದಲ್ಲಿ ಬಹಳ ಪ್ರಮುಖವಾದ ಅಂಗಗಳು ಯಾವುದು ಅಂದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಹೇಳ್ತೀವಿ. 4ನೇ ಅಂಗ ಯಾವುದು ಅಂತಂದ್ರೆ ಮಾಧ್ಯಮ ಅಂತ ಹೇಳ್ತಾರೆ. ಮಾಧ್ಯಮದವರು ಸುಮ್ಮನೆ ಕೋರೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತಂದ್ರೂ, ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದೀರಾ ಅಂತಂದ್ರೂ ನಾವು ಕಂಡು ಕಾಣದಂತೆ ಕೂರ್ಲಿಕ್ಕೆ ಯಾವುದೇ ಅಧಿಕಾರಿಗಳಲ್ಲ ನಾವು. ಅಧಿಕಾರಿಗಳು ಒಂದು ಪಕ್ಷ ಕೂರ್ಬೋದು, ಯಾರ ಭವಿಷ್ಯ ಏನಾದ್ರೇನು ನಮಗೆ ಸರ್ಕಾರದಿಂದ ಸಂಬಳ ಬರುತ್ತಲ್ಲ ಸಾಕು ಅನ್ನೋ ಮನಸ್ಥಿತಿಯಲ್ಲಿರ್ಬೋದು, ಅಥವಾ ಶಾಸಕರು ಸುಮ್ಮನಾಗ್ಬೋದು. ಆದ್ರೆ ನಾವು ಸುಮ್ಮನಾಗೋದಿಲ್ಲ. ಈ ಒಂದು ವಿಡಿಯೋವನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಆ ಸಿಬ್ಬಂದಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಕಠಿಣ ಶಿಕ್ಷೆ ಆಗೋವರೆಗೂ ನಾವು ಕೂಡ ಸುಮ್ಮನೆ ಇರೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.